ಸರ್ ನಮಸ್ತೆ ಸರ್. ಓಡೇನಿದಾರ? ಯಾಕೆ ಸರ್? ಇದಾರೋ ಇಲ್ವೋ ಅಷ್ಟು ಕೇಳ್ದೆ. ಇದಾರೆ ಸರ್. ಅವರು ರೂಮಲ್ಲಿ ಇಲ್ಲ, ಹೊರಗಡೆ ಗಾರ್ಡನ್ ಅಲ್ಲಿ ಕೂತಿದ್ದಾರೆ. ನಾನು ಹೋಗಿ ಕರ್ಕೊಂಡು ಅದ್ರ ಬರ್ತೀನಿ. ಅವಶ್ಯಕತೆನೂ ಇಲ್ಲ, ಅಷ್ಟು ತಾಳ್ಮೇನೂ ಇಲ್ಲ. ನಾನೇ ಹೋಗ್ತೀನಿ. ಸರ್ ಸರ್ ಒಳಗಡೆ ಗಂಡ್ ಮಕ್ಕಳಿಗೆ ಅಲೋ ಇಲ್ಲ ಸರ್. ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಪುಷ್ಪಕ್ ಸರ್, ಸರ್ ದಯವಿಟ್ಟು ಬನ್ನಿ ಸರ್. ಏನಿದೆಲ್ಲ ಬಿಡೋರನ. ಹೋಗಂತಪ್ಪ. ಹೇಳು ಪುಷ್ಪಕ್. ಅಪ್ಪನ ಹತ್ರ ಮೈನಾ ಧ್ರುವ ಲವ್ ಮಾಡ್ತಾ ಇದಾರಂತ ನೀವ್ ಹೇಳಿದ್ರ? ಪುಷ್ಪಕ್, ನಾನ್ ಏನೇ ಮಾಡಿದ್ರು ನಿನ್ ಒಳ್ಳೇದಕ್ಕೆ ಮಾಡ್ತೀನಿ. ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊ. ಏನ್ರಿ ಅರ್ಥ ಮಾಡ್ಕೊಳ್ಳೋದು? ಏನ್ ಅರ್ಥ ಮಾಡ್ಕೊಳ್ಳೋದು? ಮೈನಾನ ನನ್ನ ಜೀವನದಿಂದ ತೆಗೆಯೋದು ಒಳ್ಳೆ ವಿಚಾರನ? ಇದೇನಾ ನೀವ್ ನನ್ನ ಅರ್ಥ ಮಾಡ್ಕೊಂಡಿರೋದು? ಇದೇನಾ ನನ್ನ ಪ್ರೀತಿ ಅರ್ಥ ಮಾಡ್ಕೊಂಡಿರೋದು? ಹೇಳಿ ಮೇಡಮ್. ಪುಷ್ಪಕ್, ನಾನ್ ಎಲ್ಲಾ ವಿಚಾರನೂ ಅಳ್ದು ತೂಗಿ ವಿಚಾರ ಮಾಡಿದೀನಿ. ನನ್ ಮಾತ್ನ ಅರ್ಥ ಮಾಡ್ಕೊ. ಇನ್ನು ಏನೇನ್ ಕಳ್ಕೊಳ್ಳೋದಕ್ಕೆ ನಿಮ್ ಮಾತನ್ನ ಕೇಳ್ಬೇಕ್ರಿ? ಏನಕ್ಕೆ ಕೇಳ್ಬೇಕು? ನಿಮಗ್ ತಾಯಿ ಸ್ಥಾನ ಕೊಟ್ಟಿದ್ದೆ, ಆದ್ರೆ ಅದು ತಪ್ಪು ಅಂತ ಈಗ ಗೊತ್ತಾಗ್ತಿದೆ. ಮಾಮ್ ಸುಮಾರು ಸಲ ಹೇಳಿದ್ರು ನಿಮ್ಮನ್ನ ನಂಬೇಡ ಅಂತ. ಆದ್ರೆ ನಾನು ಅವ್ರ ಮಾತನ್ನ ಮೀರಿ ನಿಮ್ಮ ಮೇಲೆ ನಂಬಿಕೆ ಇಟ್ಟೆ. ಅದಕ್ಕೊಂದು ಒಳ್ಳೆ ಬಹುಮಾನ ಕೊಟ್ಬಿಟ್ರಿ ನನಗೆ. ನಂಬಿಕೆ ದ್ರೋಹ ಮಾಡಿದ್ರಲ್ರಿ ನೀವು ನನಗೆ. ನಂಬಿಕೆ ದ್ರೋಹ ರೀ ಇದು, ನಂಬಿಕೆ ದ್ರೋಹ. ನೋಡು ಪುಷ್ಪಕ್, ನೀನು ನಾನು 1000 ಅನ್ಕೊಂಡ್ರು ಅದೇ ಸತ್ಯ. ಆ ಸತ್ಯ ಗೊತ್ತಿಲ್ದೆ ನೀನ್ ವಿಚಾರದಲ್ಲಿ ತಲೆ ಹಾಕಿ ನಾನು ತಪ್ಪು ಮಾಡ್ಬಿಟ್ಟೆ. ಸತ್ಯ ಗೊತ್ತಾದ್ಮೇಲೆ ಅದೇ ತಪ್ಪು ಮಾಡಿದ್ರೆ ತಾಯಿನೇ ತನ್ನ ಮಗುಗೆ ವಿಷ ಹಾಕ್ದಂಗೆ. ಮಾತಾಡ್ಬೇಡ್ರಿ ನೀವು. ಏನ್ರಿ ಸತ್ಯ ಅಂತ ಇದ್ದೀರಾ? ಧ್ರುವ ಮೈನಾ ಇಷ್ಟ ಪಡ್ತಾ ಇದ್ದಾರೆ ಅನ್ನೋದನ್ನ ನಾನ್ ನಂಬೇಕಾ? ಸಾಧ್ಯನೇ ಇಲ್ಲ. ಧ್ರುವನ್ ಬಗ್ಗೆ ನಿಮಗೇನ್ರಿ ಗೊತ್ತು? ನಿಮ್ಗೆ ಅವ್ನ್ ಏನು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ನಿಮಗೇನು ಗೊತ್ತಿಲ್ಲ. ಸುಮ್ನೆ ಮಾತಾಡ್ತೀರಾ ನೀವು. ಇಲ್ಲ ಪುಷ್ಪಕ್, ನನ್ ಮಾತ್ ಕೇಳು. ಸಾಕು, ಸುಮ್ನಿರಿ, ಮುಚ್ಚಿ ಬಾಯ್ನ. ನೋಡಿ, ಇನ್ನು ಮುಂದೆ ನನ್ನ ಪ್ರೀತಿ ವಿಚಾರದಲ್ಲಿ ನೀವು ತಲೆ ಹಾಕೋ ಹಾಗಿಲ್ಲ. ಇಷ್ಟು ಹೇಳಾದ್ಮೇಲೂ ನೀವೇನಾದ್ರೂ ತಲೆ ಹಾಕಿದ್ರೆ ನಾನು ಇನ್ನೊಂದು ಮುಖ ನೋಡ್ಬೇಕಾಗತ್ತೆ. ಇದನ್ನ ವಾರ್ನಿಂಗ್ ಅಂತಾನೆ ತಗೊಳ್ಳಿ. ಯಾವುದಕ್ಕೂ ತಲೆ ಹಾಕ್ಬೇಡಿ.